ಹಾಯ್ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ KCET ಬಗ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿರುವಂತಹ ಅಪ್ಡೇಟ್ ಬಂದಿದೆ KEದಿಂದ. ಅದು ನಾವು ನೋಡೋಣ. ಡೇಟ್ ನೋಡ್ಬೋದು 27/5/2024. ಪ್ರೆಸ್ ನೋಟ್ ಫ್ರಾಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅಫಿಷಿಯಲ್ ನೋಟಿಸ್ ಇದೆ. The candidates passed 12th from other boards such as CBSE, CISCE 10+2, IGCSE including Jammu and Kashmir candidate and candidates who have passed second PUC before 2024. ಯಾವ ವಿದ್ಯಾರ್ಥಿಗಳು 12ನೇ ತರಗತಿಯನ್ನು CBSE, CISCE 10+2, IGCSE, ಜಮ್ಮು ಕಾಶ್ಮೀರ್ ಈ ಬೋರ್ಡ್ದಿಂದ ಬರೆದಿರುವಂತಹ ದ್ವಿತೀಯ PUCಯನ್ನು ಆ ವಿದ್ಯಾರ್ಥಿಗಳು ಮತ್ತು ಯಾರು ದ್ವಿತೀಯ PUCಯನ್ನು 2024 ಮುಂಚೆ ಬರೆದಿದ್ದಾರೆ, ದ್ವಿತೀಯ PUCಯನ್ನು ತೇರ್ಗಡೆ ಆಗಿದ್ದಾರೆ, ಆ ವಿದ್ಯಾರ್ಥಿಗಳು should enter their marks before 28/5/2024 at 5:30 PM if not entered earlier. ಆ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸನ್ನು 28/5/2024 ಸಂಜೆ 5:30 ತಮ್ಮ ಮಾರ್ಕ್ಸನ್ನು KEA ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡಲೇಬೇಕು, ಎಂಟ್ರಿ ಮಾಡಲೇಬೇಕು, ಕಂಪಲ್ಸರಿ. ಇನ್ನೂ ಮಟ್ಟ ಯಾರು ಮಾಡಿಲ್ಲ ಅವರಿಗೆ, ಯಾರು ಮಾಡಿದ್ದಾರೆ ಅವರಿಗೆ ಏನಿಲ್ಲ. ಇನ್ನು ಮಟ್ಟ ಯಾರು ಅಪ್ಲೋಡ್ ಮಾಡಿಲ್ಲ ತಮ್ಮ ಮಾರ್ಕ್ಸನ್ನು ಆಫಿಷಿಯಲ್ KEA ವೆಬ್ಸೈಟ್ದಲ್ಲಿ, ಆ ವಿದ್ಯಾರ್ಥಿಗಳು ಇನ್ನು ಮಟ್ಟ ಯಾರು ಎಂಟ್ರಿ ಮಾಡಿಲ್ಲ ಮಾರ್ಕ್ಸ್, ಆ ರೀತಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇನ್ನೊಂದು ಸಲ ಅವರಿಗೆ ಅವಕಾಶವನ್ನು ನೀಡಿದ್ದಾರೆ KEAದವರು. ಅವರು 28/5/2024 5:30 ತಮ್ಮ ಮಾರ್ಕ್ಸನ್ನು ಎಂಟ್ರಿ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಿ ಅವರು ತಮ್ಮ ಆಫಿಷಿಯಲ್ ವೆಬ್ಸೈಟನ್ನು ಕೂಡ ನೀಡಿದ್ದಾರೆ, ನೀವು ನೋಡ್ಬೋದು. http://kea.kar.nic.in ಈ ಆಫಿಷಿಯಲ್ ವೆಬ್ಸೈಟ್ದಲ್ಲಿ ಹೋಗಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ಕನ್ನಡ ಮಾಧ್ಯಮದಲ್ಲಿ ಕೂಡ ನೋಟಿಸನ್ನು ನೀಡಿದ್ದಾರೆ. ಅದೇ ಸೇಮ್ ನಾನು ಹೇಳಿರುವಂತಹ ಹಾಗೆ ಸೇಮ್ ಇದೆ. 12ನೇ ತರಗತಿ ವಿದ್ಯಾರ್ಥಿಗಳು CBSE ಜಮ್ಮು ಮತ್ತು ಕಾಶ್ಮೀರ ಸೇರಿ CBSE 10+2, ICGSE ಮತ್ತಿತರ ಬೋರ್ಡ್ಗಳಲ್ಲಿ 2024ರಲ್ಲಿ ಪೂರೈಸಿದವರು ಮತ್ತು ಕರ್ನಾಟಕ ದ್ವಿತೀಯ PUC 12ನೇ ತರಗತಿಯನ್ನು 2024ಕ್ಕಿಂತ ಮೊದಲೇ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿಗಳು ತಿಳಿಸಿರುವಂತಹ ಹಾಗೆ 12ನೇ ತರಗತಿ ಯಾವ ವಿದ್ಯಾರ್ಥಿಗಳು 12ನೇ ತರಗತಿ ಜಮ್ಮು ಮತ್ತು ಕಾಶ್ಮೀರ ಮತ್ತು CBSE, CSICE 10+2 ಮತ್ತಿತರ ಬೋರ್ಡ್ದಿಂದ ಪಾಸ್ಔಟ್ ಆಗಿದ್ದಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಹೋದ ವರ್ಷ ದ್ವಿತೀಯ PUCಯನ್ನು ಬರೆದಿದ್ದಾರೆ ಕರ್ನಾಟಕದಿಂದ, ಆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಏನಪ್ಪ ಅಂದರೆ ದಿನಾಂಕ 28/5/2024 ಸಂಜೆ 5:30 ತಮ್ಮ ಮಾರ್ಕ್ಸನ್ನು ತಮ್ಮ ಮಾರ್ಕ್ಸನ್ನು ಕಂಪಲ್ಸರಿ KEA ವೆಬ್ಸೈಟ್ದಲ್ಲಿ ಎಂಟ್ರಿ ಮಾಡಲೇಬೇಕಾಗಿರುತ್ತದೆ. ಇದು ಇನ್ನೊಂದ್ಸಲ ಅವರು ಅವಕಾಶವನ್ನು ನೀಡಿದ್ದಾರೆ, ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರ ನೀವು ಸದುಪಯೋಗವನ್ನು ಪಡೆದು ಯಾರು ಇನ್ನ ಮಟ್ಟ ತಮ್ಮ ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಲ್ಲ ಅವರು ಕೂಡಲೇ ಅಪ್ಡೇಟನ್ನು ಮಾಡಿ. ಮತ್ತು ಅದೇ ರೀತಿ ಫ್ರೆಂಡ್ಸ್, KCET ರಿಸಲ್ಟ್ 2024 ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಏನಂದ್ರೆ, ನಾನು ಮೊದಲೇ ಹೇಳಿರುವ ಹಾಗೆ ಏನಪ್ಪ ಅಂದರೆ ದ್ವಿತೀಯ PUC ಪರೀಕ್ಷೆ 2 ಅದರ ರಿಸಲ್ಟ್ ಬಂದ ನಂತರ ಮತ್ತು ಇದೀಗ ನಡೆಯುತ್ತಿರುವಂತಹ KCET ಅಗ್ರಿಕಲ್ಚರಲ್ ಕೋರ್ಸಸ್ಗಳ ಪರೀಕ್ಷೆಗಳ ರಿಸಲ್ಟ್ ಬಂದ ನಂತರ ನಿಮ್ಮದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ KCET ಅಗ್ರಿಕಲ್ಚರಲ್ ರಿಸಲ್ಟ್ ಏನಪ್ಪ ಅಂದರೆ ಎಕ್ಸ್ಪೆಕ್ಟೆಡ್ 30 ಮೇ 2024ಕ್ಕೆ ಬರುವಂಥ ಚಾನ್ಸ್ ಇದೆ. ಸೊ ಗೈಸ್, KCET 2024 ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಪ್ಪ ಅಂದರೆ ಜೂನ್ 1st ವೀಕ್ದಲ್ಲಿ ಬರುವಂಥ ಚಾನ್ಸಸ್ ಇದೆ.